ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೂಲ ಉದ್ದೇಶ. ಶಾಸಕರಾದ ಎನ್ ಶ್ರೀನಿವಾಸ್. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಯಂಟಗನಹಳ್ಳಿ ಗ್ರಾಮದಲ್ಲಿ ನಾನಾ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಎನ್ ಶ್ರೀನಿವಾಸ್ ಅವರ ಜನರು ಸಮಸ್ಯೆಯನ್ನ ಆಲಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ಯಂಟಗನಹಳ್ಳಿ ಗ್ರಾಮದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ 50 ಲಕ್ಷ ಅನುದಾನ ನೀಡಿದ್ದು, ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ನೀಡುವ ಅನುದಾನವನ್ನು ವ್ಯವಸ್ಥಿತವಾಗಿ ನೀಡಬೇಕಾಗಿರುವುದು ನಮ್ಮ ಹೊಣೆ. ಹಳ್ಳಿಗಳ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಯನ್ನು ಮುಖ್ಯವಾಗಿ ಮಾಡಬೇಕಾಗಿದೆ. ಈ ಹಿಂದೆ ಮಾತು ನೀಡಿದಂತೆ ಯಂಟಗನಹಳ್ಳಿ ಗ್ರಾಮದ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ. ಯಂಟಗನಹಳ್ಳಿಯಲ್ಲಿ ಜಾಗ ನೀಡಿದರೆ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಸ್ತ್ರೀಶಕ್ತಿ ಭವನ ನಿರ್ಮಾಣ ಮಾಡಲು ಅನುದಾನ ನೀಡಲಾಗುತ್ತದೆ ಎಂದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ರವಿ, ಇಂತಹ ಶಾಸಕರನ್ನು ಪಡೆದ ನಾವೇ ಧನ್ಯರು. ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ಅವರ ಗುರಿ ಒಂದೇ, ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸುವುದು ಎಂದು ಸಂತಸ ವ್ಯಕ್ತಪಡಿಸಿದರು. ನೋಡಿ, ಇಂದು ಶಾಸಕರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಇವತ್ತು ಯಂಟಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಯಂಟಗನಹಳ್ಳಿ ಕಾಲೋನಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಸಲುವಾಗಿ 50 ಲಕ್ಷ ಅನುದಾನ ಇವತ್ತು ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದ ಶ್ರೀನಿವಾಸನವರು ಇವತ್ತು ನಮ್ಮ ಯಂಟಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಯಂಟಗನಹಳ್ಳಿ ಕಾಲೋನಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಭೂಮಿ ಪೂಜೆನೂ ಸಹ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿದ್ದ ಸಮಸ್ಯೆಗಳನ್ನೆಲ್ಲ ಸಾರ್ವಜನಿಕರಿಂದ ಆಲಿಸಿ ಅದಕ್ಕೆ ಸೂಕ್ತವಾದ ಪರಿಹಾರನ ಯಾವ ಅಧಿಕಾರಿಗಳಿಂದ ಕೊಡಿಸ್ಬೇಕು ಅಂತ ಅವರಿಗೆ ಸ್ಥಳದಲ್ಲೇ ಫೋನ್ ಮಾಡಿ ಅವರಿಗೆ 2 ದಿನದಿಂದ 3 ದಿನದಲ್ಲಿ ಇವ್ರ ಸಮಸ್ಯೆ ಎಲ್ಲ ಬಗೆಹರಿಸಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಇಲ್ಲಿಗೆ 2 ವರ್ಷ ಕಂಪ್ಲೀಟ್ ಆಗಿಲ್ಲ. 2 ವರ್ಷದಲ್ಲಿ ನಮ್ಮ ಯಂಟಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಯಂಟಗನಹಳ್ಳಿಗೆ ಸುಮಾರು 1 ಕೋಟಿ ರೂಪಾಯಿ ಅನುದಾನನ ಇವತ್ತಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನು 5 ವರ್ಷದಲ್ಲಿ ನಮ್ಮ ಯಂಟಗನಹಳ್ಳಿಲಿ ವಿವಿಧ ಏನೇನು ಬಾಕಿ ಕೆಲಸಗಳಿದ್ದಾರೆ ಎಲ್ಲರನ್ನೂ ಮಾಡ್ತಾರೆ ಅನ್ನೋ ಪೂರ್ಣ ವಿಶ್ವಾಸ ನಮಗಿದೆ. ಸಹಕಾರ ತುಂಬ ಚೆನ್ನಾಗಿತ್ತು. ಅವರು ಶಾಸಕರು ಅನ್ನೋದಕ್ಕಿಂತ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿರ್ತಾರೆ. ಯಾವುದೇ ರೀತಿಯ ತಾನು ಶಾಸಕ ಅನ್ನೋದನ್ನು ಯಾವುದೇ ಅಹಮ್ಮು ಇಲ್ಲದೇ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿ ಕೆಲಸ ಮಾಡ್ತಾರೆ. ಅವ್ರ ನಡುವೆ ಯಾವುದೇ ರೀತಿ ನಾವು ಸಮಸ್ಯೆಗಳನ್ನ ಹೇಳೋದಕ್ಕೂ ನಮಗೆ ಯಾವುದೇ ಅಂಜಿಕೆನೂ ಇಲ್ಲ, ಭಯನೂ ಇಲ್ಲ. 50 ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ತಾಯಿದ್ದಾರೆ. ನಮ್ಮ ಯಂಟಗನಹಳ್ಳಿ ಗ್ರಾಮದ ಹರಿಜನ ಕಾಲೋನಿಯ ಒಂದು ಕೆಲಸವನ್ನು 50 ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ತಾಯಿದ್ದಾರೆ. ಭವನ ಅಂತ ಪ್ರಸ್ತಾವನೆ ನಮ್ಮ ಗ್ರಾಮಸ್ಥರು ಇಟ್ಟರು. ಅದಕ್ಕೆ ಸರ್ಕಾರದ ಏನು ಒಂದು 30-40 ಅದಕ್ಕೆ ಖಾತೆ ಆಗಿರಬೇಕು. ಅದಕ್ಕೆ ಯಾವುದೇ ರೀತಿ ಖಾತೆ ಆಗಿರಲಿಲ್ಲ. ಖಾತೆ ಆಗಿರೋದ್ರಿಂದ ನಾನು ಅಂಬೇಡ್ಕರ್ ಭವನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ದಾರೆ. ಡ್ರೈನ್ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅದು ಸಣ್ಣದು ಸಮುದಾಯ ಭವನ ಮಾಡಿ, ಸ್ತ್ರೀಶಕ್ತಿ ಭವನ ಮಾಡಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ನಕಾಸೆ ರಸ್ತೆಗಳು ಮಾಡಬೇಕು, ಎಲ್ಲೆಲ್ಲಿ ಬಡ ರೈತರುಗಳಿಗೆ ತೊಂದರೆ ಆಗಿದೆ ಅದನ್ನೆಲ್ಲ ತಹಸೀಲ್ದಾರ್ಗೆ ಆದೇಶ ಕೊಟ್ಟಿದ್ದಾರೆ. ಅದನ್ನೆಲ್ಲ ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಮತ್ತು ಗ್ರಾಮದ ರಾಜಕಾಲುವೆಗಳು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ರಾಜಕಾಲುವೆಗಳನ್ನೆಲ್ಲ ತೆರವುಗೊಳಿಸಬೇಕು ಅಂತ ತಹಸೀಲ್ದಾರ್ಗೆ ಆದೇಶ ಕೊಟ್ಟಿದೆ. ಅದೇ ರೀತಿ ಯಂಟಗನಹಳ್ಳಿ ಗ್ರಾಮದಲ್ಲಿ ಟೋಲ್ ಐತೆ ಪಕ್ಕದಲ್ಲಿ. ಆ ಟೋಲ್ ತಪ್ಪಿಸ್ಕೊಳಕ್ಕೋಸ್ಕರ ಪ್ರತಿನಿತ್ಯ ಸಾವಿರಾರು ವಾಹನಗಳು ನಮ್ಮ ಗ್ರಾಮದಲ್ಲಿ ಎಲ್ಲ 2 ರಸ್ತೆ ಇದೆ, 2 ರಸ್ತೆಯಲ್ಲೂ ಬರ್ತದೆ. ಇಲ್ಲಿ ಎಲ್ಲ ಜನ ವಾಸ ಮಾಡೋ ಸ್ಥಳದಲ್ಲಿ ವಾಹನಗಳು ಜಾಸ್ತಿ ಬರೋದ್ರಿಂದ ಅದನ್ನು ಇಲಾಖೆಯವರಿಗೆ ತಿಳಿಸಿದ್ದಾರೆ. ಅದನ್ನು ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಶಾಸಕರ ನಡೆ ಹಳ್ಳಿಗಳ ಕಡೆ ಎಂಬ ಒಂದು ಶೀರ್ಷಿಕೆ ಅಡಿ ನಮ್ಮ ಶಾಸಕರು ಯಂಟಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇಂದ್ರ ಸ್ಥಾನ ಯಂಟಗನಹಳ್ಳಿಗೆ ಇವತ್ತೊಂದು 50 ಲಕ್ಷದ ಒಂದು ಕಾಮಗಾರಿಗೆ ಗುದ್ಲಿ ಪೂಜೆ ನೆರವೇರಿಸಲು ಬಂದಿದ್ದರು. ಎಲ್ಲ ಸ್ಥಳೀಯರು ಮತ್ತು ಸಾರ್ವಜನಿಕರ ಒಂದು ಸಹಕಾರದಿಂದ ಒಂದು ಅದ್ದೂರಿ ಕಾರ್ಯಕ್ರಮ ಇವತ್ತು ಶಾಸಕರಿಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ. ಅದೇ ರೀತಿ ಶಾಸಕರು ಕೂಡ ಇಲ್ಲಿಯ ಸಮಸ್ಯೆಗಳನ್ನು ಆಲಿಸಿ ಹಂತವಾಗಿ ನಿಮ್ಮ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗೂ ಒಂದು 10 ರಿಂದ 15 ಕೋಟಿ ಕೆಲಸ ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ. ಹಿಂದೆಂದೂ ಕಾಣದಂಥ ಒಂದು ಅಭೂತಪೂರ್ವ ಒಂದು ಕೆಲಸಗಳು ಆಗವೆ. ಸುಮಾರು 10, 15, 20 ವರ್ಷದಿಂದನೂ ಇಷ್ಟು ಕಾಮಗಾರಿ ಕೇವಲ 1 ವರ್ಷ 8 ತಿಂಗಳಲ್ಲಿ ಆಗಿರೋಂಥ ಕಾಮಗಾರಿ 25 ವರ್ಷದಿಂದನೂ ಆಗಿರಲಿಲ್ಲ ಅಂತ ಹೇಳ್ತೀವಿ. ಅಷ್ಟು ಕಾಮಗಾರಿಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತವೆ. ಪ್ರತಿ ಹಳ್ಳಿ, ಪ್ರತಿ ಗ್ರಾಮದಲ್ಲೂ, ಪ್ರತಿ ಕಾಲೋನಿ ಇರ್ಬೋದು, ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ಎಲ್ಲರಿಗೂ ಸಹ ಸರ್ವ ಜನರಿಗೂ ಸಹ ಸಮಪಾಲು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಕೆಲಸ ಮಾಡಿಕೊಡ್ತಾರೆ ನಮ್ಮ ಜನಪ್ರಿಯ ಶಾಸಕರು. ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಇಂಥ ಶಾಸಕರನ್ನು ಪಡೆದಿರೋದು. ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್, ನೆಲಮಂಗಲ.